ವಿದ್ಯಾರ್ಥಿಗಳಿಗೂ ಕೂಡ ನನ್ನ ನಮಸ್ಕಾರಗಳು. ನಾನು ಪ್ಯಾಸಿವ್ಗೆ ಸಂಬಂಧಪಟ್ಟ ಹಾಗೆ ಇಂಟರೇಟಿವ್ ಸೆಂಟೆನ್ಸ್ಗೆ ಯಾವ ರೀತಿ ಪ್ಯಾಸಿವ್ಸನ್ನು ಮಾಡಬಹುದು ಎಂಬುದನ್ನು ನೋಡೋಣ. ಇಂಟರೇಟಿವ್ ಸೆಂಟೆನ್ಸ್ನಲ್ಲಿ ಎರಡು ವಿಧ, ಒಂದು ಎಸ್ ಆರ್ ನೋ ಟೈಪ್, ಎರಡನೇದು WH ವರ್ಡ್ ಟೈಪ್ ಅಂತ. ಫಸ್ಟ್ ನಾವು ಹೇಗೆ ಇಂಟರೇಟಿವ್ ಸೆಂಟೆನ್ಸ್, ಒಂದು ಅಫರ್ಮೇಟಿವ್ ಸೆಂಟೆನ್ಸನ್ನು ಹೇಗೆ ನಾವು ಇಂಟಗ್ರೇಟಿವ್ ಮಾಡಬಹುದು ಎಂಬುದನ್ನು ನೋಡೋಣ. ಈಗ ಉದಾಹರಣೆಗೆ 12 ಟೆನ್ಸ್ಗಳಿದೆ. ಇದರಲ್ಲಿ ಐ ರೈಟ್ ಎ ಲೆಟರ್, ಐ ರೋಟ್ ಎ ಲೆಟರ್, ಐ ಶಲ್ ರೈಟ್ ಎ ಲೆಟರ್, ಐ ಆಮ್ ರೈಟಿಂಗ್ ಎ ಲೆಟರ್, ಐ ವಾಸ್ ರೈಟಿಂಗ್ ಎ ಲೆಟರ್, ಐ ಶಲ್ ಬಿ ರೈಟಿಂಗ್ ಎ ಲೆಟರ್, ಐ ಹ್ಯಾವ್ ರಿಟನ್ ಎ ಲೆಟರ್, ಐ ಹ್ಯಾವ್ ರಿಟನ್ ಎ ಲೆಟರ್, ಐ ಶಲ್ ಹ್ಯಾವ್ ರಿಟನ್ ಎ ಲೆಟರ್, I have been writing a letter, I had been writing a letter, I shall have been writing a letter. ಇದು 12 ಇದೆ. ಈಗ ನಾವು ಯಾವ ರೀತಿ ಇಂಟರೇಟಿವ್ ಮಾಡಬಹುದು, ಅಫರ್ಮೇಟಿವ್ ಅನ್ನು ಹೇಗೆ ನಾವು ಇದನ್ನ ಇಂಟರೇಟಿವ್ ಮಾಡಬಹುದು ಅಂದರೆ, ಒಂದು ಸ್ಟ್ರಕ್ಚರ್. ಇದರಲ್ಲಿ ಫಸ್ಟ್ ನಾವು ಫೈಂಡ್ ಔಟ್ ಮಾಡಬೇಕು ಯಾವುದನ್ನ, ಹೆಲ್ಪಿಂಗ್ ವರ್ಬ್ಸ್ ಅಥವಾ ಆಕ್ಸಿಲರೀಸ್ ಅನ್ನ. ಅದನ್ನ ಪ್ರಾರಂಭದಲ್ಲೇ ಬರೆದು ಕೊನೆಯ ಭಾಗದಲ್ಲಿ ಕ್ವಶನ್ ಮಾರ್ಕ್ ಇಟ್ಟಾಗ ಅದು ಇಂಟರೇಟಿವ್ ಸೆಂಟೆನ್ಸ್ ಆಗುತ್ತೆ. ಇವಾಗ ಇಲ್ಲಿ ನೋಡೋಣ. ಇಲ್ಲಿ ಐ ಶಲ್ ರೈಟ್ ಎ ಲೆಟರ್ ಇದೆ, ಸಲ್ ಇದೆ. ಸಲ್ ಪ್ರಾರಂಭದಲ್ಲಿ ಬರೀರಿ, ನಂತರ ಕ್ವಶನ್ ಮಾರ್ಕ್ ಹಾಕಿ. ಇಲ್ಲಿ ಐ ಆಮ್ ರೈಟಿಂಗ್ ಎ ಲೆಟರ್ ಅನ್ನುವಾಗ ಹೆಲ್ಪಿಂಗ್ ವರ್ಬ್ ಬಂದು ಹ್ಯಾಮ್, ಅದನ್ನ ಪ್ರಾರಂಭದಲ್ಲಿ ಬರೆಯುವಂಥದ್ದು. ಮತ್ತೆ ಇಲ್ಲಿ ವಾಸ್ ಅನ್ನುವುದು ಹೆಲ್ಪಿಂಗ್ ವರ್ಬ್, ಮತ್ತೆ ಅದನ್ನ ಪ್ರಾರಂಭದಲ್ಲಿ ಬರೆಯುವುದು. ಇಲ್ಲಿ ಶಲ್ ಬಿ ರೈಟಿಂಗ್ ಅನ್ನುವಾಗ ಶಲ್ ಎನಿ ಮಾಡಲ್ ವರ್ಬ್ ಇದ್ದಾಗ ಶಲ್ ಪ್ರಾರಂಭದಲ್ಲಿ ಬರೆಯುವುದು. ಹ್ಯಾವ್ ಅನ್ನ ಪ್ರಾರಂಭದಲ್ಲಿ ಬರೆಯುವಂಥದ್ದು. ಇಲ್ಲಿ ಹ್ಯಾಡ್ ಅನ್ನ ಪ್ರಾರಂಭದಲ್ಲಿ ಬರೆಯುವಂಥದ್ದು, ಶಲ್ ಪ್ರಾರಂಭದಲ್ಲಿ ಬರೆಯುವಂಥದ್ದು. ಇಲ್ಲಿ ಹ್ಯಾವ್, ಇಲ್ಲಿ ಹ್ಯಾಡ್, ಇಲ್ಲಿ ಶಲೈ ಅಂತ ಆಗುತ್ತೆ. ಈ ರೀತಿ ಪ್ರಾರಂಭದಲ್ಲಿ ನಾವು ಆಕ್ಸಿಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಅನ್ನ ಬರೆದು ಕೊನೆಯಲ್ಲಿ ಪ್ರಶ್ನಾರ್ಥಕ ವಾಕ್ಯವನ್ನು ಹಾಕಿದಾಗ ಅದು ಇಂಟರೇಟಿವ್ ಸೆಂಟೆನ್ಸ್ ಆಗುತ್ತೆ. ಈಗ ನೋಡೋಣ ಇದಕ್ಕೆ. ಇಲ್ಲಿ ನೋಡಿ, ಇದರಲ್ಲಿ ಶಲ್, ಇಲ್ಲಿ ಹ್ಯಾಮ್, ವಾಸ್, ಶಲ್, ಹ್ಯಾವ್, ಹ್ಯಾಡ್, ಶಲ್ ಹ್ಯಾವ್ ಬೀನ್, ಹ್ಯಾಡ್ ಬೀನ್ ಇದೆ. ಇಲ್ಲಿ ನೋಡೋಣ. ಇಲ್ಲಿ ಸಲ್ಲನ್ನ ಪ್ರಾರಂಭದಲ್ಲಿ ಬರೋದು ಕ್ವಶನ್ ಮಾರ್ಕ್ ಇದೆ ನೋಡಿ. ಇಲ್ಲಿ ಶಲ್ ಐ ರೈಟ್ ಎ ಲೆಟರ್, ಇಲ್ಲಿ ಐ ಆಮ್ ರೈಟಿಂಗ್ ಎ ಲೆಟರ್ ಇರುವಾಗ ಆಮ್ ಐ ರೈಟಿಂಗ್ ಎ ಲೆಟರ್, ಇದು ಇಂಟರೇಟಿವ್ ಸೆಂಟೆನ್ಸ್ ಆಗುತ್ತೆ. ನೆಕ್ಸ್ಟ್ ಐ ವಾಸ್ ರೈಟಿಂಗ್ ಎ ಲೆಟರ್, ವಾಸ್ ಐ ರೈಟಿಂಗ್ ಎ ಲೆಟರ್, ಹ್ಯಾವ್ ರಿಟನ್ ಎ ಲೆಟರ್, ಹ್ಯಾವ್ ಐ ರಿಟನ್ ಎ ಲೆಟರ್, ಐ ಹ್ಯಾವ್ ರಿಟನ್ ಎ ಲೆಟರ್, ಹ್ಯಾಡ್ ಐ ರಿಟನ್ ಎ ಲೆಟರ್, ಐ ಶಲ್ ಹ್ಯಾವ್ ರಿಟನ್ ಎ ಲೆಟರ್, ಶಲ್ ಐ ಹ್ಯಾವ್ ರಿಟನ್ ಎ ಲೆಟರ್, ಐ ಹ್ಯಾವ್ ಬೀನ್ ರೈಟಿಂಗ್ ಎ ಲೆಟರ್, ಹ್ಯಾವ್ ಐ ಬೀನ್ ರೈಟಿಂಗ್ ಎ ಲೆಟರ್ ಆಗುತ್ತೆ. ಐ ಹ್ಯಾಡ್ ಬೀನ್ ರೈಟಿಂಗ್ ಎ ಲೆಟರ್, ಹ್ಯಾಡ್ ಐ ಬೀನ್ ರೈಟಿಂಗ್ ಎ ಲೆಟರ್ ಆಗುತ್ತೆ. ಇಲ್ಲಿ ಐ ಶಲ್ ಹ್ಯಾವ್ ಬೀನ್ ರೈಟಿಂಗ್ ಎ ಲೆಟರ್, ಈ ಸಲ್ಲನ್ನ ಪ್ರಾರಂಭದಲ್ಲಿ ಬರೆಯುವಾಗ ಕ್ವಶನ್ ಮಾರ್ಕ್ ಇದ್ದಾಗ ಶಲ್ ಹ್ಯಾವ್ ಬೀನ್ ರೈಟಿಂಗ್ ಎ ಲೆಟರ್, ಇದು ಇಂಟರೇಟಿವ್ ಸೆಂಟೆನ್ಸ್. ಇದರಲ್ಲಿ ಎಲ್ಲನೂ ಕೂಡ ಇಲ್ಲಿ ಟಿಕ್ ಮಾಡಿರುವಂಥದ್ದು ಏನಿದೆ, ಇಲ್ಲಿ ಶಲ್ ಇದೆ, ಹ್ಯಾಮ್ ಇದೆ, ವಾಸ್ ಇದೆ, ಶಲ್ ಇದೆ. ಇದೆಲ್ಲವೂ ಕೂಡ ಆಕ್ಸಿಲರಿ ವರ್ಬ್. ಅಂದ್ರೆ ಇಂಟರೇಟಿವ್ ಸೆಂಟೆನ್ಸ್ ನಲ್ಲಿ ಏನಾಗುತ್ತೆ ಅಂದ್ರೆ, ಆಕ್ಸಿಲರಿ ವರ್ಬ್ ಪ್ರಾರಂಭದಲ್ಲಿ ಬರುತ್ತೆ, ನಂತರ ಸಬ್ಜೆಕ್ಟ್ ಬರುತ್ತೆ, ನಂತರ ಮೈನ್ ವರ್ಬ್ ಬರುತ್ತೆ. ಇಲ್ಲಿ 10 ವಾಕ್ಯಕ್ಕೆ ಮಾಡಿದ್ವಿ. ಇವಾಗ ಇಲ್ಲಿ ಐ ರೈಟ್ ಎ ಲೆಟರ್ ಇದೆ ನೋಡಿ. ಇಲ್ಲಿ ಐ ರೈಟ್ ಎ ಲೆಟರ್ ಅನ್ನುವಾಗ ಇಲ್ಲಿ ಸಹಾಯಕ ಕ್ರಿಯಾಪದ ಇದೆಯಾ, ಹೆಲ್ಪಿಂಗ್ ವರ್ಬ್ ಇಲ್ಲ. ಇದು ರೈಟ್ ಮೈನ್ ವರ್ಬ್ ಆಗೋಯ್ತು. ಆ ರೀತಿ ಇದ್ದಾಗ ನಾವು ಪ್ರಾರಂಭದಲ್ಲಿ ರೈಟ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಅಲ್ವಾ,
ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಅದಕ್ಕೆ ಡೂನ ರೂಪಗಳನ್ನು ತಗೋಬೇಕು. ಡೂ ಅಥವಾ ಡಸ್. ಇಲ್ಲಿ ರೈಟ್ ಇದ್ರೆ ಇಲ್ಲಿ ಡೂ, ಒಂದು ವೇಳೆ ಇಲ್ಲಿ ರೈಟ್ಸ್ ಇದ್ರೆ ಇಲ್ಲಿ ಡಸ್ ಆಗುತ್ತೆ. ಇಲ್ಲಿ ಇಷ್ಟು ತಿಳ್ಕೊಳ್ಳಿ, ಅದು ಸಬ್ಜೆಕ್ಟ್ ಮೇಲೆ ಫಾಲೋ ಆಗುತ್ತೆ. ಇಲ್ಲಿ ನಿಮಗೆ ಇದನ್ನ ನೋಡಿದ್ರೆ ಸಾಕು, ಈ ರೈಟ್ಸ್ ಇದ್ರೆ ಡಸ್ ರೈಟ್. ಇಲ್ಲಿ ರೈಟ್ಸ್ ಇದ್ದಾಗ ಡಸ್ ಇಲ್ಲಿ ಬಂದು ರೈಟ್ ಬರುವಂಥದ್ದು. ರೈಟ್ ಇದ್ದಾಗ ಇಲ್ಲಿ ಡೂ ಒಂದು ಬರೀರಿ ಸಾಕು, ಇದು V1. ಒಂದು ವೇಳೆ ಇಲ್ಲಿ ರೈಟ್ಸ್ ಇದ್ರೆ ಇಲ್ಲಿ ಡಸ್ ಬರೆದು ಇಲ್ಲಿ ರೈಟ್ ಬರೀಬೇಕು ಅಷ್ಟೇ. ಈಗ ನೋಡಿ, ಡೂ ಐ ರೈಟ್, ರೈಟ್ ಇದೆ, ಇಲ್ಲಿ ಪ್ರಾರಂಭದಲ್ಲಿ ಡೂ ಬರೆದ್ವಿ. ಡೂ ಐ ರೈಟ್ ಎ ಲೆಟರ್, ಇದು ಹೆಲ್ಪಿಂಗ್ ವರ್ಬ್ ಆಯಿತು, ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೈನ್ ವರ್ಬ್. ಅದೇ ರೀತಿ ಇಲ್ಲಿ ಐ ರೋಟ್ ಎ ಲೆಟರ್ ಅಂತಿದ್ದಾಗ ಇದು ಮೈನ್ ವರ್ಬ್ ಆಗೋಯ್ತು. ಅದರಿಂದ ಏನು ಬೇಕು ನಮಗೆ, ಡಿಡ್ ತಗೋಬೇಕು. ರೋಟ್ ಈಸ್ ಈಕ್ವಲ್ ಟು ಡಿಡ್ ರೈಟ್. ನೋಡಿ, ರೋಟ್ ಇರೋದು ಇಲ್ಲಿ ರೈಟ್, ಹಿಂದೆ ಡಿಡ್ ಐ ರೈಟ್ ಅಂತ. ಈಗ ನಮಗೆ ಪ್ರತಿಯೊಂದು ಕೂಡ ಈ ಸಾರಿ ಡೂ ಡಸ್ ಡಿಡ್ ವಾಸ್ ವರ್ ಹ್ಯಾವ್ ವಾಟ್ ಟು ಹ್ಯಾವ್ ಸಲ್ ಇವೆಲ್ಲನೂ ಕೂಡ ಪ್ರಾರಂಭದಲ್ಲಿ ಬಂದಿದೆ ನೋಡಿ. ಅಬ್ಸರ್ವ್ ಮಾಡ್ಕೊಂಬನ್ನಿ. ಇಲ್ಲಿ ಹ್ಯಾಮ್ ಐ ರೈಟಿಂಗ್, ಸಲ್ ಐ ರೈಟ್, ಹ್ಯಾಮ್ ಐ ರೈಟಿಂಗ್, ವಾಸ್ ಐ ರೈಟಿಂಗ್, ಹ್ಯಾವ್ ಐ ರಿಟರ್ನ್. ಹೀಗೆ ಹ್ಯಾಡ್ ಐ ರಿಟರ್ನ್, ಐ ಸಲ್ ಹ್ಯಾವ್ ರಿಟರ್ನ್, ಸಲ್ ಹ್ಯಾವ್ ರಿಟರ್ನ್. ಹೀಗೆ ಇದು ಪ್ರಾರಂಭದಲ್ಲಿ ಆಕ್ಸಿಲರಿ ವರ್ಬ್ ಬಂದು ಸಬ್ಜೆಕ್ಟ್ ಬಂದು ಮೈನ್ ವರ್ಬ್ ಬಂದಾಗ ಇದನ್ನು ನಾವು ಎಸ್ ಆರ್ ನೋ ಟೈಪ್ ಅಂತ ಹೇಳ್ತೀವಿ. ಕಾರಣ, ಈಗ ಉದಾಹರಣೆಗೆ ಇಲ್ಲಿ ಹ್ಯಾವ್ ಯು ಡನ್ ಯುವರ್ ಹೋಮ್ವರ್ಕ್ ಅಂತಿದ್ದಾಗ ಎಸ್ ಹ್ಯಾವ್ ಡನ್, ನೋ ಐ ಹ್ಯಾವೆಂಟ್. ಹೀಗೆ ಉತ್ತರ ಎಸ್ ಅಥವಾ ನೋ ಇಂದ ಹೇಳ್ತೀವಿ. ಅದಕ್ಕೋಸ್ಕರ ಇದನ್ನು ನಾವು ಎಸ್ ಆರ್ ನೋ ಟೈಪ್ ಅಂತ ಬರ್ತೀವಿ. ಮುಂದೆ ನಾವು WH ಟೈಪ್ ನೋಡೋಣ. ಈಗ ಇದಕ್ಕೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಪ್ಯಾಸಿವ್ ವಾಯ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ಒನ್ ನಾವು ಇದಕ್ಕೆ ತಗೊಳ್ಳೋಣ. ಐ ರೈಟ್ ಎ ಲೆಟರ್. ಇಲ್ಲಿ ಡೂ ಐ ರೈಟ್ ಎ ಲೆಟರ್, ಇದನ್ನ ಫಸ್ಟ್ ಅಫರ್ಮೇಟಿವ್ ಮಾಡ್ಕೊಳ್ಳಿ. ಅಂದ್ರೆ ಇದನ್ನು ಮಾಡಿ, ಅಫರ್ಮೇಟಿವ್ ಇದು ಐ ರೈಟ್ ಎ ಲೆಟರ್ ಆಯ್ತು. ಇದಕ್ಕೆ ಏನು ಮಾಡಿದ್ವಿ, ಎ ಲೆಟರ್ ಈಸ್ ರಿಟರ್ನ್ ಬೈ ಮೀ. ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಮಾಡಿದ್ವಿ, ಸರಿಯಾದ ಬೇನ ರೂಪ ಸೇರಿಸಿದ್ವಿ, ರೈಟ್ಗೆ ರಿಟರ್ನ್ ಆಯಿತು, ಬೈ ಮೀ. ಇದನ್ನ ಈಸ್ ಇದೆಯಲ್ಲ, ಇದನ್ನ ಚೇಂಜ್ ಮಾಡಿಕೊಂಡು ಕ್ವಶನ್ ಮಾರ್ಕ್ ಹಾಕಿ ಈಸ್ ಎ ಲೆಟರ್ ರಿಟರ್ನ್ ಬೈ ಮೀ. ಇದು ಈ ವಾಕ್ಯಕ್ಕೆ ಒಂದೊಂದು ಸ್ಟೆಪ್ ಈ ರೀತಿ ಕೊಟ್ಟಾಗ ನಮಗೆ ಪ್ರಾರಂಭದಲ್ಲಿ ಆ ರೀತಿ ಮಾಡಿ ನಾವು ತಪ್ಪು ಮಾಡಲ್ಲ. ಆ ಸಮಯದಲ್ಲಿ ಕನ್ಫ್ಯೂಸ್ ಇರಲ್ಲ. ಡು ಐ ರೈಟ್ ಎ ಲೆಟರ್, ಫಸ್ಟ್ ಏನು ಮಾಡಿದ್ದೀನ, ಇದು ಇಂಡೈರೆಕ್ಟಿವ್ ಸೆಂಟೆನ್ಸ್ ಅಲ್ವಾ, ಇದನ್ನೇನು ಮಾಡಿ ಐ ರೈಟ್ ಎ ಲೆಟರ್ ಅಂತ ಮಾಡ್ಕೊಳ್ಳಿ. ಇದನ್ನು ಕ್ಯಾನ್ಸಲ್ ಮಾಡಿ ಡೂನ. ಇದಕ್ಕೆ ಎ ಲೆಟರ್ ಈಸ್ ರಿಟರ್ನ್ ಬೈ ಮೀ ಆಯಿತು. ಪ್ರಾರಂಭದಲ್ಲಿ ಈ ಈಸ್ನ ಆಕ್ಸಿಲರಿ ತಂದು ಕ್ವಶನ್ ಮಾರ್ಕ್ ಇಟ್ಟಾಗ ಇದು ಇಂಟರಾಕ್ಟಿವ್ ಸೆಂಟೆನ್ಸ್ ಆಗುತ್ತೆ. ಇದಕ್ಕೆ ಇಂಟರಾಕ್ಟಿವ್ ಸೆಂಟೆನ್ಸ್ಗೆ ಪ್ಯಾಸಿವ್ ವಾಯ್ಸ್ ಫಾರ್ಮ್. ಇದು ಅಫರ್ಮೇಟಿವ್ಗೆ ಪ್ಯಾಸಿವ್ ವಾಯ್ಸ್, ಇದು ಇಂಟರಾಕ್ಟಿವ್ಗೆ ಪ್ಯಾಸಿವ್ ವಾಯ್ಸ್ ಫಾರ್ಮ್ ಆಯಿತು. ಇದು ಒಂದು ಕ್ರಮ. ಅಂದರೆ ಇದರಲ್ಲಿ ನಾವು ಪ್ರಾರಂಭದಲ್ಲಿ ಕಲಿಯುವಾಗ ನಮಗೆ ಇದು ಗೊತ್ತೇ ಇಲ್ಲ ಅಂತ ಇಟ್ಕೊಳ್ಳೋಣ. ಇದು ಡೈರೆಕ್ಟ್ ಆಗಿ ನಾವು ಬರೀಬಹುದು. ಇದನ್ನ ಹೇಗೆ ಅಂತ ನೋಡೋಣ. ಈಗ ನೋಡ್ಕೊಳ್ಳಿ. ಈಗ ಡು ಐ ರೈಟ್ ಎ ಲೆಟರ್ ಅನ್ನುವಾಗ ಇಲ್ಲಿ ಸಬ್ಜೆಕ್ಟ್ ಯಾವುದು, ಇಲ್ಲಿ ಡು ಆಕ್ಸಿಲರಿ, ಇದು ಸಬ್ಜೆಕ್ಟ್ ಐ, ವರ್ಬ್ ಆಬ್ಜೆಕ್ಟ್. ಆಕ್ಸಿಲರಿ ಹೆಲ್ಪಿಂಗ್ ವರ್ಬ್ ಆದ ತಕ್ಷಣ ಸಬ್ಜೆಕ್ಟ್ ಇರುತ್ತೆ, ನಂತರ ವರ್ಬ್ ಇರುತ್ತೆ, ಆಮೇಲೆ ಆಬ್ಜೆಕ್ಟ್ ಆಗುತ್ತೆ. ಈಗೇನು ಮಾಡಬೇಕು ನೋಡ್ಕೊಳ್ಳಿ. ಇದರಲ್ಲಿ ಯಾವ ರೀತಿ ಬರುತ್ತೆ ಅಂತ ನೋಡೋಣ. ಆಕ್ಸಿಲರಿ ಆಯ್ತಾ, ಇದು ಸಬ್ಜೆಕ್ಟ್, ಇದು ಆಬ್ಜೆಕ್ಟ್.
ಇವಾಗ ನಾವು ಸೂತ್ರದ ಪ್ರಕಾರ ಏನು ಮಾಡೋಣ, ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಮಾಡು. ಈ ಆಬ್ಜೆಕ್ಟನ್ನು ಸಬ್ಜೆಕ್ಟ್ ಸ್ಥಾನದಲ್ಲಿ ಕುಣಿಸಿ, ಎ ಲೆಟರ್. ಇದಕ್ಕೆ ಪೂರಕವಾಗಿ ಬಿನ ರೂಪವನ್ನು ಬರೆ. ಅಂದರೆ ಎ ಲೆಟರ್ ಅನ್ನುವಾಗ ಇಲ್ಲಿ ಡೂ ಇರುವಾಗ ಇನ್ನೊಂದು ತಿಳ್ಕೊಳ್ಳಿ, ಈಸ್ ಆರ್ ಆಮ್ ಅಲ್ಲಿ ಒಂದು ಬರುತ್ತೆ. ಡೂ ಇರುವಾಗ ಈಸ್ ಆರ್ ಆಮ್ ಅಲ್ಲಿ ಒಂದು ಬರುತ್ತೆ. ಅದನ್ನು ಯಾವುದನ್ನು ನೋಡಾಕಬೇಕು, ಈ ವಾಕ್ಯಕ್ಕೆ ಸಬ್ಜೆಕ್ಟ್ ಅಲ್ವಾ, ಎ ಲೆಟರ್ ಈಸ್, ಇಲ್ಲಿ ಈಸ್ ಅಂತ ಮಾಡಿ. ನೆಕ್ಸ್ಟ್ ಈಸ್ ಎ ಲೆಟರ್ ರಿಟರ್ನ್ V3 ಬರೆಯಬೇಕು. ನಂತರ ಬೈ, ನಂತರ ಏನಾಗುತ್ತೆ, ಐ ಹೋಗಿ ಮೀ ಆಗುತ್ತೆ. ಸಬ್ಜೆಕ್ಟ್ ಅನ್ನು ಆಬ್ಜೆಕ್ಟ್ ಮಾಡಿದ್ವಿ. ಇದು ಡೈರೆಕ್ಟ್ ಆಗಿ ಬರೀಬಹುದು. ಪ್ರಾಕ್ಟೀಸ್ ಆದ ಮೇಲೆ ಪ್ರಾರಂಭದಲ್ಲಿ ಬೇಕಾದ್ರೆ ನೀವು ಕನ್ಫ್ಯೂಸ್ ಆಯಿತು ಅಂದರೆ ಈ ರೀತಿ ಐ ರೈಟ್ ಎ ಲೆಟರ್ ಈಸ್ ರಿಟರ್ನ್ ಬೈ ಮೀ ಬರೆದು ಈ ಆಕ್ಸಿಲರಿನ ಹೆಲ್ಪಿಂಗ್ ವರ್ಬ್ ಪ್ರಾರಂಭದಲ್ಲಿ ಬರೆದು ಮುಂದೆ ಕ್ವಶನ್ ಮಾರ್ಕ್ ಇಟ್ಟಾಗ ಇದು ತಪ್ಪಾಗಲ್ಲ, ಅಂದರೆ ಕನ್ಫ್ಯೂಸ್ ಇರಲ್ಲ. ಒಂದು ವೇಳೆ ನಮಗೆ ಪ್ರಾಕ್ಟೀಸ್ ಚೆನ್ನಾಗಾದ ಮೇಲೆ ನಾವು ಈ ರೀತಿ ಮಾಡಬಹುದು. ಇಲ್ಲಿ ನೋಡಿ ಪ್ರಾರಂಭದಲ್ಲಿ ಸ್ಟ್ರಕ್ಚರ್ ಏನು ಬಂತು, ಹೆಲ್ಪಿಂಗ್ ವರ್ಬ್ ಪ್ಲಸ್ ಇಲ್ಲಿ ಈ ವಾಕ್ಯಕ್ಕೆ ಇದು ಸಬ್ಜೆಕ್ಟ್ ಪ್ಲಸ್ V3. ನೆಕ್ಸ್ಟ್ ಬೈ ಮೀ. ಡು ಐ ರೈಟ್ ಎ ಲೆಟರ್, ನಾನು ಒಂದು ಪತ್ರವನ್ನು ಬರೆಯುತ್ತೀನ, ಒಂದು ಪತ್ರವು ನನ್ನಿಂದ ಬರೆಯಲ್ಪಡುತ್ತದ. ಹೀಗೆ ಈಗ ಇತ್ತ ಬಿಡೋಣ. ಐ ರೋಟ್ ಎ ಲೆಟರ್, ಇಲ್ಲಿ ಡಿಡ್ ಐ ರೈಟ್ ಎ ಲೆಟರ್, ಇದರಲ್ಲಿ ಇದು ಸಬ್ಜೆಕ್ಟ್, ಇದು ಆಬ್ಜೆಕ್ಟ್. ಇಲ್ಲಿ ಡಿಡ್ ಇದ್ದಾಗ ಮನುಷ್ಯರಲ್ಲೇ ನಾವೇನು ತಿಳ್ಕೋಬೇಕು, ವಾಸ್ ಅಥವಾ ವರಲ್ಲಿ ಒಂದು ಬರುತ್ತೆ ಅಂತ ತಿಳ್ಕೊಳ್ಳಿ. ಇಲ್ಲಿ ಡಿಡ್ ಇದೆ. ಡಿಡ್ ಇದ್ದಾಗ ಏನಾಗುತ್ತೆ, ವಾಸ್ ಅಥವಾ ವರಲ್ಲಿ ಅದು ಯಾವುದನ್ನು ನೋಡ್ಕೊಂಡ್ ಬರುತ್ತೆ, ಸಬ್ಜೆಕ್ಟ್ ಅನ್ನ ಫಾಲೋ ಮಾಡುತ್ತೆ. ಇದನ್ನು ಮರ್ತುಬಿಡಿ. ಈ ವಾಕ್ಯಕ್ಕೆ ಎ ಲೆಟರ್ ಹೋಗಿ ಇದು ಸಬ್ಜೆಕ್ಟ್ ಆಯಿತು. ಎ ಲೆಟರ್ ವಾಸ್ ರಿಟನ್ ಬೈ ಮೀ. ಫಸ್ಟ್ ನಿಮ್ಗೆ ಇಲ್ಲೇನು ಮಾಡಿ, ಡಿಡ್ ಐ ರೈಟ್ ಎ ಲೆಟರ್ ಅನ್ನುವಾಗ ಐ ರೋಟ್ ಎ ಲೆಟರ್ ಅಂತ ನೋಟ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್. ಮೂರನೇ ಸ್ಟೆಪ್ನಲ್ಲಿ ಇದಕ್ಕೆ ಮಾಡಿ, ಎ ಲೆಟರ್ ವಾಸ್ ರಿಟನ್ ಬೈ ಮೀ. ಇದು ಅಫರ್ಮೇಟಿವ್ಗೆ, ಇದು ನಿಮಗೆ ಗೊತ್ತು. ಎ ಲೆಟರ್ ರೋಟ್ ಇದೆ V2, ವಾಸ್ ಅಥವಾ ವರ್ ಆಗುತ್ತೆ. ಎ ಲೆಟರ್ ವಾಸ್ ರಿಟನ್ ಬೈ ಮೀ. ಈ ವಾಸನ ಪ್ರಾರಂಭದಲ್ಲಿ ಬರುತ್ತೆ, ವಾಸ್ ಎ ಲೆಟರ್ ರಿಟನ್ ಬೈ ಮೀ ಅಂತ ಆಯಿತು. ಡೈರೆಕ್ಟ್ ಆಗಿ ನಾನು ಹೇಳಿದ ಹಾಗೆ ಇದು ಡೈರೆಕ್ಟ್. ಡಿಡ್ ಐ ರೈಟ್ ಎ ಲೆಟರ್, ನಾನು ಒಂದು ಪತ್ರವನ್ನು ಬರೆದ್ನ, ಒಂದು ಪತ್ರವು ನನ್ನಿಂದ ಬರೆಯಲ್ಪಡ್ತಾ. ನೆಕ್ಸ್ಟ್ ಮೂರನೇ ನೋಡೋಣ. ಐ ಶಲ್ ರೈಟ್ ಎ ಲೆಟರ್. ಇದು ಯಾವುದು, ಇದು ಇಂಡೈರೆಕ್ಟಿವ್ ಸೆಂಟೆನ್ಸ್. ಇದಕ್ಕೆ ನಾವು ಮಾಡಬೇಕಾಗಿರೋದು ಈ ವಾಕ್ಯಕ್ಕೆ ಹೇಗೆ ಅಂತ ಇಲ್ಲಿ ನೋಡೋಣ. ಇಲ್ಲಿ ಸಲ್ ಇಂದ ಕಮೆಂಟ್ಸ್ ಆಗಿದೆ. ಎನಿ ಮಾಡಲ್ ವರ್ಬ್. ಶಲ್ ಐ ರೈಟ್ ಎ ಲೆಟರ್. ಈಗ ಸೆಲ್ ಬಂದಾಗ ನಾನು ಏನು ಹೇಳಿದ್ದೀನಿ, ಸಲ್ ಅಥವಾ ವಿಲ್ ಬರುತ್ತೆ. ಇಲ್ಲ ಐ ಇರೋದ್ರಿಂದ ಸಲ್ ಬಂತು. ಈಗ ಇದರಲ್ಲಿ ಸಬ್ಜೆಕ್ಟ್ ಇದು ಐ, ಆಬ್ಜೆಕ್ಟ್ ಎ ಲೆಟರ್. ಈಗ ಪ್ರಾರಂಭದಲ್ಲಿ ಬೇಕಾದರೆ ನೀವು ಡೈರೆಕ್ಟ್ ಆಗಿ ಐ ಶಲ್ ರೈಟ್ ಎ ಲೆಟರ್ ಅಂತ ಅಫರ್ಮೇಟಿವ್ ಸೆಂಟೆನ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಮಾಡಿ, ಎ ಲೆಟರ್ ವಿಲ್ ಬಿ ರಿಟರ್ನ್ ಬೈ ಮೀ ಅಂತ. ಎ ಲೆಟರ್ ವಿಲ್ ಬಿ ರಿಟರ್ನ್ ಬೈ ಮೀ. ಈ ವಿಲ್ ಅನ್ನ ಪ್ರಾರಂಭದಲ್ಲಿ ತಗೊಂಬನ್ನಿ. ಆವಾಗ ಇದು ಏನಾಗುತ್ತೆ, ಪ್ಯಾಸಿವರ್ಸ್ ಆಗುತ್ತೆ ಈ ವಾಕ್ಯಕ್ಕೆ. ಡೈರೆಕ್ಟ್ ಆಗಿ ನಾವು ಮಾಡುವಾಗ ಸ್ವಲ್ಪ ಪ್ರಾಕ್ಟೀಸ್ ಆದ ನಂತರ ಇದರಲ್ಲಿ ಎ ಲೆಟರ್ ಅಂತ ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಇದಕ್ಕೆ ಸೂಟೇಬಲ್ ವಿಲ್ ಅಂತ ಬರುತ್ತೆ, ಎ ಲೆಟರ್ ವಿಲ್. ನಂತರ ಬಿ, ನಂತರ V3 ಫಾರ್ಮ್,
ಬೈ ಮೀ. ಶಲ್ ಐ ರೈಟ್ ಎ ಲೆಟರ್? ನಾನು ಒಂದು ಪತ್ರವನ್ನು ಬರೆಯುವೆನಾ? ಒಂದು ಪತ್ರವು ನನ್ನಿಂದ ಬರೆಯಲ್ಪಡುವುದಾ? ಹೀಗೆ. ನೆಕ್ಸ್ಟ್ ನಾವು ಈ ವಾಕ್ಯಕ್ಕೆ ಮಾಡುವಂಥದ್ದು ಇಲ್ಲಿ ನೋಡಿ. ಹ್ಯಾಮ್ ಐ ರೈಟಿಂಗ್ ಎ ಲೆಟರ್? ಇದು ಪ್ರಾರಂಭದಲ್ಲಿ ಹ್ಯಾಮ್ ಬಂತು, ಇಂಟರೋಗೇಟಿವ್ ಸೆಂಟೆನ್ಸ್. ನಾವು ಅಫರ್ಮೇಟಿವ್ ಮಾಡ್ಕೊಳ್ಳೋಣ. ಐ ಆಮ್ ರೈಟಿಂಗ್ ಎ ಲೆಟರ್. ಇದಕ್ಕೆ ಮಾಡಿ ಎ ಲೆಟರ್ ಈಸ್ ಬೀಯಿಂಗ್ ರಿಟನ್ ಬೈ ಮೀ. ಇದು ಗೊತ್ತು ನಿಮಗೆ. ಇವಾಗ ಇದನ್ನು ಪ್ರಾರಂಭದಲ್ಲಿ ಬರೀರಿ. ಮಿಕ್ಕ ವಾಕ್ಯ ಪದಗಳನ್ನು ಹಾಗೆಯೇ ಬರಿತಾ ಹೋಗಿ ಕ್ವಶನ್ ಮಾರ್ಕ್ ಇಡಿ. ಈಗೇನಾಯಿತು? ಈಸ್ ಎ ಲೆಟರ್ ಬೀಯಿಂಗ್ ರಿಟನ್ ಬೈ ಮೀ. ನೋಡಿ, ಈ ರೀತಿ ಮಾಡುವಾಗ ನೋಡಿ, ಹ್ಯಾಮ್ ಐ ರೈಟಿಂಗ್, ಇಲ್ಲಿ ಎ ಲೆಟರ್, ಎ ಲೆಟರ್ಗೆ ಸೂಟೇಬಲ್ ಈಸ್. ಇದು ಹ್ಯಾಮ್ ರೈಟಿಂಗ್ ಕಂಟಿನ್ಯೂಸ್ ಟೆನ್ಸ್, ಬೀಯಿಂಗ್ ರಿಟರ್ನ್ ಬೈ ಮೀ. ಹ್ಯಾಮ್ ಐ ರೈಟಿಂಗ್ ಎ ಲೆಟರ್? ನಾನು ಒಂದು ಪತ್ರವನ್ನು ಬರೆಯುತ್ತಾ ಇದ್ದೀನಾ? ಈಸ್ ಎ ಲೆಟರ್ ಬೀಯಿಂಗ್ ರಿಟನ್ ಬೈ ಮೀ? ಒಂದು ಪತ್ರವು ನನ್ನಿಂದ ಬರೆಯಲ್ಪಡುತ್ತಾ ಇದೆಯಾ? ಹೀಗೆ ಕಂಟಿನ್ಯೂಸ್ ಟೆನ್ಸ್. ಈಗ ಇದರಲ್ಲಿ ನೋಡ್ಕೊಂಡು ಬರೋಣ. ವಾಸ್ ಐ ರೈಟಿಂಗ್ ಎ ಲೆಟರ್? ವಾಸ್ ಎ ಲೆಟರ್ ಬೀಯಿಂಗ್ ರಿಟನ್ ಬೈ ಮೀ? ನೋಡಿ, ವಾಸ್ ಐ ರೈಟಿಂಗ್ ಎ ಲೆಟರ್, ಇಲ್ಲಿ ಪತ್ರ ಫಸ್ಟ್ ತಗೊಳ್ಳೋಣ. ಎ ಲೆಟರ್ ಇದು ಸೂಟೇಬಲ್. ವಾಸ್ ಇದ್ದಾಗ ವಾಸ್ ಅಥವಾ ವರ್ ಬರುತ್ತೆ. ಎ ಲೆಟರ್ ವಾಸ್. ರೈಟಿಂಗ್ ಇದೆ ಬೀಯಿಂಗ್ ರಿಟನ್ ಬೈ ಮೀ. ಒಂದು ವೇಳೆ ನಮಗೆ ಇದು ಗೊತ್ತಾಗಲಿಲ್ಲ, ಐ ವಾಸ್ ರೈಟಿಂಗ್ ಎ ಲೆಟರ್, ಅಫರ್ಮೇಟಿವ್ ಮಾಡಿ ಇದಕ್ಕೆ ಮಾಡ್ಕೊಂಬನ್ನಿ. ಎ ಲೆಟರ್ ವಾಸ್ ಬೀಯಿಂಗ್ ರಿಟನ್ ಬೈ ಮೀ. ಈ ವಾಸನ್ನು ಪ್ರಾರಂಭದಲ್ಲಿಡಿ. ಇದು ನಿಮಗೆ ಸುಲಭ ಆಗುತ್ತೆ. ಐ ವಾಸ್ ರೈಟಿಂಗ್ ಎ ಲೆಟರ್, ನಾನು ಒಂದು ಪತ್ರವನ್ನು ಬರೆಯುತ್ತಾ ಇದ್ದೆ. ನಾನು ಒಂದು ಪತ್ರವನ್ನು ಬರೆಯುತ್ತಾ ಇದ್ದೆ. ಒಂದು ಪತ್ರವು ನನ್ನಿಂದ ಬರೆಯಲ್ಪಡುತ್ತಾ ಇತ್ತು. ಇದು ನಾನು ಒಂದು ಪತ್ರವನ್ನು ಬರೀತಾ ಇದ್ನಾ? ಒಂದು ಪತ್ರವು ನನ್ನಿಂದ ಬರೆಯಲ್ಪಡುತ್ತಾ ಇತ್ತ? ಹೀಗೆ. ಇಲ್ಲಿ ನೆಕ್ಸ್ಟ್ ನೋಡೋಣ. ಇದಕ್ಕೆ ನಾವು ಮಾಡಬೇಕಾಗಿರೋದು ಹ್ಯಾವ್ ಐ ರಿಟನ್ ಎ ಲೆಟರ್. ಇದಕ್ಕೆ ಯಾವ ರೀತಿ ಮಾಡೋದು? ಇಲ್ಲಿ ನೋಡಿ, ಹ್ಯಾವ್ ಇದ್ದಾಗ ಹ್ಯಾಸ್ ಅಥವಾ ಹ್ಯಾವ್ ಬರುತ್ತೆ. ಇಲ್ಲಿ ಸಬ್ಜೆಕ್ಟ್ ಯಾವುದು? ಐ. ಆಬ್ಜೆಕ್ಟ್ ಯಾವುದು? ಎ ಲೆಟರ್. ಎ ಲೆಟರ್ ಅನ್ನ ಇಲ್ಲಿ ಈ ವಾಕ್ಯಕ್ಕೆ ಸಬ್ಜೆಕ್ಟ್ ಆಯಿತು. ಎ ಲೆಟರ್ ಹ್ಯಾಸ್ ಸೂಟೇಬಲ್. ಬಂದ ಮೇಲೆ ಇಲ್ಲಿ ಏನು ಮಾಡಬೇಕು? ಎ ಲೆಟರ್ ಹ್ಯಾಸ್, ಇದು ಪ್ಯಾಸಿವ್ ಮಾಡಬೇಕಲ್ಲ. ಹ್ಯಾಸ್ ಬೀನ್ ರಿಟನ್ ಬೈ ಮೀ. ಇಲ್ಲಿ ಹ್ಯಾಸ್ ಎಸ್ ಅಂತ ಎರಡು ಬಂದಿದೆ. ಇದನ್ನ ಕ್ಯಾನ್ಸಲ್ ಮಾಡಿ. ಇಲ್ಲೇ ಬಂದಿದೆಯಲ್ಲ ಹ್ಯಾಸ್ ಬೀನ್ ರಿಟನ್ ಬೈ ಮೀ. ಒಂದು ವೇಳೆ ಗೊತ್ತಾಗಲಿಲ್ಲ, ಇದನ್ನ ಅಫರ್ಮೇಟಿವ್ ಮಾಡಿ. ಐ ಹ್ಯಾವ್ ರಿಟನ್ ಎ ಲೆಟರ್. ಈ ಲೆಟರ್ ಹ್ಯಾಸ್ ಬೀನ್ ರಿಟನ್ ಬೈ ಮೀ. ಈಗ ಈ ಹ್ಯಾಸ್ ಅನ್ನ ಪ್ರಾರಂಭದಲ್ಲಿ ಹಾಕಿದ್ವಿ, ಮಿಕ್ಕ ಪದಗಳನ್ನು ಹಾಗೆ ಬರೆದ್ವಿ. ಕ್ವಶನ್ ಮಾರ್ಕ್. ಹ್ಯಾವ್ ಐ ರಿಟನ್ ಎ ಲೆಟರ್? ನಾನು ಒಂದು ಪತ್ರವನ್ನು ಬರೆದಿದ್ದೀನಾ? ಒಂದು ಪತ್ರವು ನನ್ನಿಂದ ಬರೆಯಲ್ಪಟ್ಟಿದೆಯಾ? ನೆಕ್ಸ್ಟ್, ಐ ಹ್ಯಾಡ್ ಐ ರಿಟನ್ ಎ ಲೆಟರ್. ಇದಕ್ಕೆ ಯಾವ ರೀತಿ ನೋಡೋಣ. ಹ್ಯಾಡ್ ಐ ರಿಟನ್ ಎ ಲೆಟರ್? ಎ ಲೆಟರ್ ಹ್ಯಾಡ್ ಬಂದಾಗ ಹ್ಯಾಡೆ, ಇದರಲ್ಲಿ ಡೌಟ್ ಇಲ್ಲ. ನಂತರ ಇದೇನು? ಈ ವಾಕ್ಯಕ್ಕೆ ಸಬ್ಜೆಕ್ಟ್. ಬೀನ್ ರಿಟನ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗೋದ್ರಿಂದ ಬೀನ್ V3 ಬೈ ಮೀ. ಹ್ಯಾಡ್ ಐ ರಿಟನ್ ಎ ಲೆಟರ್? ಗೊತ್ತಾಗಲಿಲ್ಲ. ಐ ಹ್ಯಾಡ್ ರಿಟನ್ ಎ ಲೆಟರ್. ಎ ಲೆಟರ್ ಹ್ಯಾಡ್ ಬೀನ್ ರಿಟನ್ ಬೈ ಮೀ. ಹ್ಯಾಡ್ ಅನ್ನ ಪ್ರಾರಂಭದಲ್ಲಿ ಬರೀರಿ, ಮಿಕ್ಕ ಪದಗಳನ್ನ ಬರೆದು ಕ್ವಶನ್ ಮಾರ್ಕ್ ಇಡಿ. ಹ್ಯಾಡ್ ಐ ರಿಟನ್ ಎ ಲೆಟರ್? ನಾನು ಒಂದು ಪತ್ರವನ್ನ ಬರೆದಿದ್ನಾ?
ನಿನ್ನೆ ನೀವು ಬಂದಾಗ ನಾನು ಬರೆದಿದ್ನ ಹ್ಯಾಡ್ ಎ ಲೆಟರ್ ಬೀನ್ ರಿಟರ್ನ್ ಬೈ ಮೀ, ನನ್ನಿಂದ ಒಂದು ಪತ್ರ ಬರೆಯಲ್ಪಟ್ಟಿತ್ತ, ಹೀಗೆ. ನಂತರ ಐ ಶಾಲ್ ಹ್ಯಾವ್ ರಿಟನ್ ಎ ಲೆಟರ್, ಇಲ್ಲಿ ಈ ವಾಕ್ಯಕ್ಕೆ ನಾವು ಮಾಡಬೇಕು. ಇದು ಪ್ಯಾಸಿವ್ ವಾಯ್ಸ್, ಇದು ಪ್ಯಾಸಿವ್ ವಾಯ್ಸ್, ಇದು ಆಕ್ಟಿವ್ ವಾಯ್ಸ್, ಇದು ಪ್ಯಾಸಿವ್ ವಾಯ್ಸ್. ಶಾಲ್ ಐ ಹ್ಯಾವ್ ರಿಟನ್ ಎ ಲೆಟರ್, ಇದಕ್ಕೇನು ಮಾಡಬೇಕು? ಅಫರ್ಮೇಟಿವ್ ಮಾಡಿ. ಐ ಶಾಲ್ ಹ್ಯಾವ್ ರಿಟನ್ ಎ ಲೆಟರ್, ಇದಕ್ಕೆ ಉತ್ತರ ಎ ಲೆಟರ್ ವಿಲ್ ಹ್ಯಾವ್ ಬಿನ್ ರಿಟನ್ ಬೈ ಮೀ, ಇದಕ್ಕೆ ಇದು ಪ್ಯಾಸಿವ್ ವಾಯ್ಸ್. ಈ ವಿಲ್ನ ಪ್ರಾರಂಭದಲ್ಲಿ ಬರೀರಿ, ಮಿಥ್ಯ ವಾಕ್ಯಗಳನ್ನ ಬರೀರಿ. ನಾವು ಡೈರೆಕ್ಟ್ ಆಗಿ ನೋಡೋಣ ಹೇಗೆ ಮಾಡೋದು ಪ್ರಾಕ್ಟೀಸ್ ಆದ್ಮೇಲೆ ಅಂತ. ಸಲ್ ಇದ್ದಾಗ ವಿಲ್ ಅಥವಾ ಶಲ್ ಬರುತ್ತೆ. ಇಲ್ಲಿ ಎ ಲೆಟರ್ ಅನ್ನೋದಕ್ಕೆ ವಿಲ್ ಬರುತ್ತೆ. ನಂತರ ಹ್ಯಾವ್ ರಿಟರ್ನ್ ಹೋಗಿ ಹ್ಯಾವ್ ಬಿನ್ ರಿಟರ್ನ್ ಅಂತ ಆಗುತ್ತೆ ಬೈ ಮೀ. ಶಲ್ ಐ ಹ್ಯಾವ್ ರಿಟರ್ನ್ ಎ ಲೆಟರ್, ನಾನು ಒಂದು ಪತ್ರವನ್ನು ಬರೆದಿರುವೆನಾ ಒಂದು ಟೈಮ್ಗೆ. ವಿಲ್ ಎ ಲೆಟರ್ ಹ್ಯಾವ್ ಬಿನ್ ರಿಟರ್ನ್ ಬೈ ಮೀ, ಒಂದು ಪತ್ರವು ನನ್ನಿಂದ ಬರೆಯಲ್ಪಟ್ಟಿರುವುದಾ? ಇದರ ಅರ್ಥ. ನೆಕ್ಸ್ಟ್ ಇದಕ್ಕೆ ಹ್ಯಾವ್ ಬಿನ್ ರೈಟಿಂಗ್ಗೆ ಹ್ಯಾವ್ ಎ ಬಿನ್ ರೈಟಿಂಗ್ ಇಂಟರೋಗೇಟಿವ್ ಸೆನ್ಸ್ ಮಾಡಿದ್ದೀನಿ, ಇದಕ್ಕಿಲ್ಲ. ಇದಕ್ಕೆ ನೋ ಪ್ಯಾಸಿವ್ ವಾಯ್ಸ್ ಫಾರ್ಮ್, ಇದು ಮೂರಕ್ಕೂ ಇಲ್ಲ. ಐ ಹ್ಯಾಡ್ ಬಿನ್ ರೈಟಿಂಗ್ ಎ ಲೆಟರ್, ಹ್ಯಾಡ್ ಐ ಬಿನ್ ರೈಟಿಂಗ್ ಎ ಲೆಟರ್, ಐ ಶಾಲ್ ಹ್ಯಾವ್ ಬಿನ್ ರೈಟಿಂಗ್ ಎ ಲೆಟರ್, ಶಾಲ್ ಐ ಹ್ಯಾವ್ ಬಿನ್ ರೈಟಿಂಗ್ ಎ ಲೆಟರ್. ಇದಕ್ಕೆ ಇಂಟರಾಕ್ಟಿವ್ ತೋರಿಸಿದ್ದೀನಿ, ಆದರೆ ಪ್ಯಾಸಿವ್ ವಾಯ್ಸ್ ಇಲ್ಲ. ಹೀಗೆ ನಾವು ಈಗ ಒಂದು ಅಬ್ಸರ್ವ್ ಮಾಡಿ, ಇದರಲ್ಲೆಲ್ಲ ಡೂನ ರೂಪಗಳು ಬಂದಿದೆ, ಡೂ ಡಸ್ ಡಿಡ್ ಬಂದಿದೆ, ಶಲ್ ಬರುತ್ತೆ, ಮಾಡಲ್ ವರ್ ಬರುತ್ತೆ, ಈ ಸಾರಿ ಹ್ಯಾಮ್ ವಾಸ್ ವರ್. ಇದು ಪ್ರಾರಂಭದಲ್ಲಿ ಬಂದಾಗ ಇದು ಎಸ್ ಆರ್ ನೋ ಟೈಪ್ ಅಂತ ಹೇಳ್ತೀವಿ. ಇದ್ರ ಮುಂದೆ ನಾವು WH ವರ್ಡ್ಸ್ಗಳನ್ನು ಇಟ್ಟಾಗ ವೈ, ವಾಟ್, ವೆನ್, ಹೌ, ವಿಚ್, ಹೀಗೆ ಈ ಪದಗಳನ್ನು ಇಟ್ಟಾಗ ನಾವು WH ವರ್ಡ್ಸ್ ಕ್ವಶನ್ ಇಂಟರಾಕ್ಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಇಲ್ಲಿ ಡು ಐ ರೈಟ್ ಎ ಲೆಟರ್, ಇದಕ್ಕೆ WH ಟೈಪ್ ಪ್ರಾರಂಭದಲ್ಲಿ ಬರೆಯುವಂಥದ್ದು. ಸೇಮ್ ಇದ್ರ ಮುಂದೆ WH ಯಾವುದನ್ನು ಇಡ್ಬೋದು. ವೆನ್ ಡು ಐ ರೈಟ್ ಎ ಲೆಟರ್, ಹೌ ಡು ಐ ರೈಟ್ ಎ ಲೆಟರ್, ವೇರ್ ಡು ಐ ರೈಟ್ ಎ ಲೆಟರ್, ಹೀಗೆ. ಇಲ್ಲಿ ಇದ್ರ ಮುಂದೆ WH ಬರೆದಾಗ ಇದು WH ಟೈಪ್ ಇಂಟರಾಕ್ಟಿವ್ ಸೆಂಟೆನ್ಸ್ ಆಗುತ್ತೆ. ಅದನ್ನು ಮುಂದೆ ನೋಡೋಣ. ಅದನ್ನು ಯಾವ ರೀತಿ ನಾವು ಮಾಡಬೇಕು ಎಂಬುದನ್ನು ಪ್ಯಾಸಿವ್ ವಾಯ್ಸ್ ಮಾಡಬಹುದು ಎಂಬುದನ್ನು ಮುಂದೆ ನೋಡೋಣ. ಧನ್ಯವಾದಗಳು.